ಪ್ರಯಾಣಿಕರ ಜೊತೆಗೆ ಅಂದರೆ ಜೀವದ ಜೊತೆಗೆ ಚೆಲ್ಲಾಟವಾಡಿರುವಂತಹ ಬಸ್ ಡ್ರೈವರ್. ಈ ಘಟನೆ ನಡೆದಿರುವಂತಹದ್ದು ಬೆಂಗಳೂರಿನಲ್ಲಿ. BMTC ಚಾಲಕನದ್ದು ಇದೆಂತಹ ಕಥೆ ಅಂತೇಳಿ ರೀಲ್ಸ್ ನೋಡಿಕೊಂಡೇ ಬಸ್ಸನ್ನು ಚಾಲನೆ ಮಾಡ್ತಾನಂತೆ. ರೀಲ್ಸ್ ಸ್ಕ್ರಾಲ್ ಮಾಡುತ್ತಲೇ ಬಸ್ಸನ್ನು ಓಡಿಸ್ತಾನಂತೆ. ಟ್ರಾಫಿಕ್ ಮಧ್ಯೆ ಜವಾಬ್ದಾರಿಯನ್ನು ಮರೆತಿದ್ದಾನೆ ಚಾಲಕ. ಹೊಸೂರು ರೋಡ್ ಟು ಲಾಲ್ಬಾಗ್ ಮಾರ್ಗದ BMTC ಬಸ್ನಲ್ಲಿ ಘಟನೆ ಆಗಿರುವಂಥದ್ದು. 2 ದಿನಗಳ ಹಿಂದೆ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಚಾಲನೆಯ ಸಮಯದಲ್ಲಿ ಮೊಬೈಲ್ ಬಳಕೆಗೆ ಅವಕಾಶ ಇಲ್ಲ. ಬಸ್ ಚಾಲಕನ ನಿರ್ಲಕ್ಷ್ಯಕ್ಕೆ ಈಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ. BMTC ಬಸ್ ಚಾಲಕನ ಶೋಕಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಪ್ರಯಾಣಿಕರ ಜೀವದ ಜೊತೆಗೆ BMTC ಚಾಲಕ ಚೆಲ್ಲಾಟ ಆಡ್ತಿದ್ದಾನ ಅಂಥೇಳಿ ಕಣ್ಣೆಲ್ಲ ನೆಟ್ಟಗಿಟ್ಕೊಂಡು ಗಾಡಿ ಓಡಿಸೋದಕ್ಕೇನೆ ಭಯ ಆಗುತ್ತೆ, ಎಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂಥೇಳಿ. ಅಂಥದ್ರಲ್ಲಿ ಈತ ಮೊಬೈಲ್ ನೋಡಿಕೊಂಡು ರೀಲ್ಸ್ ನೋಡಿಕೊಂಡು ಈ ರೀತಿ ಶೋಕಿ ಮಾಡಿಕೊಂಡು ಡ್ರೈವ್ ಮಾಡ್ತಾ ಇರುವಂಥದ್ದು. ಇದು ಈಗ ವ್ಯಾಪಕ ಆಕ್ರೋಶ ಕಾರಣವಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಮೈಯೆಲ್ಲ ಕಣ್ಣಾಗಿಟ್ಕೊಂಡು ರಸ್ತೆ ಮೇಲೆ ನೆಟ್ಟು ಗಾಡಿ ಓಡಿಸ್ಕೊಂಡು ಹೋದ್ರೇ ಕೆಲವು ಸಾರಿ ಆಕ್ಸಿಡೆಂಟ್ಗಳಾಗುವಂತಹ ಸಾಧ್ಯತೆ ಇರುತ್ತೆ, ಭಯ ಇರುತ್ತೆ. ಅಂಥದ್ರಲ್ಲಿ ಈ ಡ್ರೈವರ್ ಅದು ಯಾವ ಭಂಡ ಧೈರ್ಯದ ಮೇಲೆ ಈ ರೀತಿ ಗಾಡಿ ಓಡಿಸ್ತಾ ಇದ್ದ ಅಂಥೇಳಿ ಏನಾದರೂ ಕ್ರಮ ಆಗಿದೆಯಾ, ಹೇಗೆ ಅಂತ ಹೇಳಿ ರಾಘು? ಪ್ರೇಮ್, ಈ ಘಟನೆ ಆಗಿರುವಂಥದ್ದು ಸದ್ಯ ಹೊಸೂರು ಟು ಲಾಲ್ಬಾಗ್ ರಸ್ತೆಯಲ್ಲಿ ಸಂಜೆ 6:30 ಸುಮಾರಿಗೆ, ಅಂದರೆ 2 ದಿನಗಳ ಹಿಂದೆ 15ನೇ ತಾರೀಕು ಆಗಿರುವಂತಹ ಘಟನೆ. ಬಹಳ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ BMTC ಬಸ್ಗಳಿಂದ ಒಂದಷ್ಟು ನಿತ್ಯ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥ ಆರೋಪಗಳಿತ್ತು. ಚಾಲಕರು ಸರಿಯಾಗಿ ಬಸ್ಗಳನ್ನು ಓಡಿಸೋದಿಲ್ಲ ಅನ್ನುವಂಥ ಆರೋಪಗಳು ಇತ್ತು. ಅದರ ಬೆನ್ನಲ್ಲೇ ಸದ್ಯ ಚಾಲಕನ ಈ ರೀತಿಯ ನಿರ್ಲಕ್ಷ್ಯದ ಚಾಲನೆ ಏನಿದೆ, ಇದು ಸದ್ಯಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಆಕ್ರೋಶಕ್ಕೆ, ಜೊತೆಗೆ BMTC ಇಂಥವ್ರ ವಿರುದ್ಧ ಯಾಕೆ ಕ್ರಮಗಳನ್ನು ಸರಿಯಾಗಿ ಕೈಗೊಳ್ತಿಲ್ಲ ಅನ್ನುವಂಥ ಪ್ರಶ್ನೆಗಳಿಗೆ ಕೂಡ ಕಾರಣ ಆಗ್ತಾ ಇದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಆ ಚಾಲಕನನ್ನ ಗಮನಿಸಬಹುದು. ಬಸ್ಸನ್ನು ಓಡಿಸುವಂಥ ಸಮಯ ಅದು ಪೀಕ್ ಅವರ್ನಲ್ಲಿ, ಆ ರಸ್ತೆಗಳಲ್ಲಿ ಹೆಚ್ಚು ಟ್ರಾಫಿಕ್ ಇರುವಂಥ ಸಮಯ. ಅದೇ ಸಮಯದಲ್ಲಿ ಸ್ಟೇರಿಂಗ್ ಮೇಲೆ ಕೈ ಇಟ್ಕೊಂಡಂಥ ಸಂದರ್ಭದಲ್ಲೇ ಮೊಬೈಲ್ ರೀಲ್ಸ್ ಅನ್ನ ನೋಡುವಂಥ ಕೆಲಸವನ್ನ ಮಾಡ್ತಾನೆ. ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇರುವಂಥದ್ದನ್ನ ಹಿಂದೆ ಕೂತಿದ್ದಂಥ ಮಹಿಳೆ ಒಬ್ಬರು, ಅಂದರೆ ಮಹಿಳಾ ಪ್ರಯಾಣಿಕರು ಏನಿರ್ತಾರೆ ಅವರು ಆ ವಿಜುವಲ್ಸ್ಗಳನ್ನು, ಆ ವಿಡಿಯೋನ ತನ್ನ ಮೊಬೈಲಲ್ಲಿ ಶೂಟ್ ಮಾಡಿರ್ತಾರೆ. ಅದನ್ನು ಶೂಟ್ ಮಾಡಿ ನೇರವಾಗಿ ಎಕ್ಸ್ ಮುಖಾಂತರವಾಗಿ ಅದನ್ನು ಅಪ್ಲೋಡ್ ಮಾಡಿ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ BMTCಗೆ ಕೂಡ ಟ್ಯಾಗ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬಟ್ ಆದರೂ ಕೂಡ ಇಲ್ಲಿ ತನಕ ಆತನ ವಿರುದ್ಧ ಯಾವುದೇ ಕ್ರಮಗಳಾಗಿಲ್ಲ. ಜೊತೆಗೆ ಆತ ಯಾಕೆ ಈ ರೀತಿ ಮಾಡಿದ್ದಾನೆ ಅನ್ನುವಂಥ ಕಾರಣಗಳು ಕೂಡ ಇನ್ನೂ ತಿಳಿದು ಬಂದಿಲ್ಲ. ಸೊ ಇದೇ ಕಾರಣಕ್ಕಾಗಿ ಈಗ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಮೈಯೆಲ್ಲ ಕಣ್ಣಾಗಿ ಓಡಿಸುವಂಥ ಸಂದರ್ಭದಲ್ಲೇ ಒಂದಷ್ಟು ಸಮಸ್ಯೆಗಳು ಆಗುತ್ತೆ. ಇಂಥ ಸಂದರ್ಭದಲ್ಲಿ ಬಸ್ಸಲ್ಲಿ ಜನ ಇರುವಂಥ ವೇಳೆಯಲ್ಲಿ ಈ ರೀತಿ ಚಾಲಕ ನಿರ್ಲಕ್ಷ್ಯ ತೋರ್ತಾ ಇರುವಂಥದ್ದು ನಮ್ಮ ಪ್ರಾಣದ ಮೇಲೆ ನಮಗೆ ಭಯವನ್ನು ತರುವಂಥ ರೀತಿಯಲ್ಲಿ ಇದೆ ಅನ್ನುವಂಥದ್ದು ಆ ಪ್ರಯಾಣಿಕರ ಆಕ್ರೋಶ ಕೂಡ. BMTC ಬಗ್ಗೆ ಕ್ರಮ ಏನು ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.